ಒಳಚಂಡಿ ಕಾಮಗಾರಿಗೆ ಭೂಮಿ ಪೂಜೆ. ಶಾಸಕ ಹಂಪನಗೌಡ ಬಾರ್ದಲಿ. ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಲಿಮಿಟೆಡ್ ಬೆಂಗಳೂರು ಅವರ ನೇತೃತ್ವದಲ್ಲಿ ನಗರದಲ್ಲಿ ಜಲ ಶುದ್ಧಿ ಮಿಷನ್ NGT ಪರಿಸರದ ಪರಿಹಾರ ನಿಧಿಯಡಿಯಲ್ಲಿ DBOT ಮಾದರಿಯಲ್ಲಿ ಒಳಚರಂಡಿ ವ್ಯವಸ್ಥೆಯ ನಿರ್ಮಾಣ, ಉನ್ನತೀಕರಣ, ಕಾಮಗಾರಿ ಪೂಜೆ ನೆರವೇರಿಸಿದ ಶಾಸಕ ಹಂಪನಗೌಡ ಬಾರ್ದಲಿ. ವಾರ್ಡ್ ನಂಬರ್ 28 ಸುಕಲ್ಪೇಟೆ, ವಾರ್ಡ್ ನಂಬರ್ 1-2ರಲ್ಲಿ ಸಭೆ ಸೇರಿ ಮಾತನಾಡಿ ಅವರು, ಒಳಚರಂಡಿ ಕಾಮಗಾರಿ ಬರುವ 11 ತಿಂಗಳಲ್ಲಿ ಮುಗಿಸಲಾಗುತ್ತದೆ. ನಗರದ ಜನತೆಗೆ ಶುದ್ಧವಾದ ವಾತಾವರಣ ಮತ್ತು ಮೂಲಸೌಕರ್ಯ ಕಲ್ಪಿಸುವ ನಗರದ 31 ವಾರ್ಡ್ಗಳಲ್ಲಿ ಒಳಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡುತ್ತಿದ್ದೇನೆ. ನಗರದ ಜನತೆಗೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ತಾಲೂಕಿನ ತರುವೀನಹಾಳ ಪಟ್ಟಣದ ವ್ಯಾಪ್ತಿಯಲ್ಲಿ 110 ಎಕರೆ ಪ್ರದೇಶದಲ್ಲಿ ಕೆರೆ ನಿರ್ಮಿಸಿದ್ದು, ನಗರದ ಶುದ್ಧವಾದ ಕುಡಿಯುವ ನೀರು, ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇನೆ. ನಗರ ಮತ್ತು ಗ್ರಾಮೀಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಗುರಿ ಎಂದು ಭರವಸೆ ನೀಡಿದರು. ಸುಮಾರು 300ರಿಂದ 400 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಕುಡಿಯ ನೀರು, ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳ ನಿರ್ಮಾಣ ಇವೆಲ್ಲದಕ್ಕೂ ಕೂಡ ಅನುದಾನವನ್ನು ಕೊಟ್ಟು ಕೆಲಸಗಳನ್ನು 2 ವರ್ಷಗಳ ಅವಧಿಯಲ್ಲಿ ಪ್ರಾರಂಭ ಮಾಡಿ ಮುಗಿಸಬೇಕು ಎಂಬ ಯೋಜನೆಯನ್ನು ಹಾಕಿಕೊಂಡು ಹಣವನ್ನು ಬಿಡುಗಡೆ ಮಾಡಿದರು. ಅದೇ ರೀತಿ ಆ 3 ಕೆಲಸಗಳು ಒಟ್ಟ ಅವಧಿಯಲ್ಲಿ, ಒಂದು ಕುಡಿಯ ನೀರಿನ ಯೋಜನೆ, 2ನೇದು ಒಳಚರಂಡಿ, 3ನೇದು ರಸ್ತೆ ನಿರ್ಮಾಣ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿನಿತ್ಯ ಶುದ್ಧವಾದ ನೀರನ್ನು ನೀವು ಕುಡಿತಾ ಇದ್ದೀರಿ. ವಾರ್ಡ್ನೆಲ್ಲ 5 ದಿವಸಕ್ಕೊಂದ್ಸಲ ಹೋಗ್ತಾರ ಇದನ್ನೆಲ್ಲ. ಅವಮ್ಮ 5 जन कई मरतबा पानी आता नहीं. एक मिनट उसको मैं बोलता हूँ आगे. ಅವತ್ತಿನ ಸಂದರ್ಭದಲ್ಲಿ 99 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ತುರುವಾಳದ ಹತ್ರ ಒಂದು ಕೆರೆ, 140 ಎಕರೆಯಲ್ಲಿ ಒಂದು ಕೆರೆ ನಿರ್ಮಾಣ, 22 ಕಿಲೋಮೀಟರ್ ಅಲ್ಲಿಂದ ಪೈಪ್ ಲೈನ್ ಹಾಕಿ ಕುಡಿಯ ನೀರು ಸಿನ್ನೂರಿಗೆ ತರೋದು, ಮತ್ತು ಡಿಗ್ರಿ ಕಾಲೇಜ್ ಹತ್ರ ಶುದ್ಧೀಕರಣ ಘಟಕ ನೀರನ್ನು ಶುದ್ಧ ಮಾಡಿ ಓಣಿಗಳಿಗೆ ಕಳಿಸೋದು, ಮತ್ತು ಓಣಿಯಲ್ಲಿ ಹೊಸ ಪೈಪ್ ಹಾಕಿ ನೀರು ಕೊಡಿಸ್ತಕ್ಕಂಥ ಕೆಲಸಕ್ಕೆ 99 ಕೋಟಿ ಖರ್ಚು ಮಾಡಿ ಎಲ್ಲ ಕೆಲಸಗಳು ಮುಗಿದಾವ. ಕೆರೆ ಮುಗಿದೈತೆ, ನೀರು ಬರ್ತಾವ, ಓಣೆ ನೀರು ಬರ್ತಾವ, ನೀರು ಕುಡಿದಿರಿ, ದಿವಸ ಬರ್ತಾ ಇಲ್ಲ. ಪ್ರತಿನಿತ್ಯ ಬರಬೇಕು, ಪ್ರತಿನಿತ್ಯ ಬರ್ತಾ ಇಲ್ಲ. ಅದು ಒಂದೇ ಕೆಲಸ ಆಗಬೇಕಾಗಿದೆ ನೀರಿನ. ಅದೇ ರೀತಿ ಒಳಚರಂಡಿ ವ್ಯವಸ್ಥೆ ಇವತ್ತೇನು ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ನಾವೀಗ, ಇದನ್ನು ನೋಡ್ತಾ ಇದ್ದೀರಿ. ಇದು ಮೊದಲು ನಮಗೆ ಇದ್ದಿಲ್ಲ, ಈಗೆಲ್ಲ ಮಾಡಿಸಿ ಹೊಸ ಪೈಪ್ ಲೈನ್ ಹಾಕಿಸಿ ಒಳಚರಂಡಿ ವ್ಯವಸ್ಥೆ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆಯಿಂದ ಮಲಮೂತ್ರ ಊರೊರಗ ಆ ಪೈಪ್ ಲೈನ್ ಇದಾವಲ್ಲ, ಆ ಪೈಪಿನ ಮುಖಾಂತರ ಈ ಚಂಬರ್ ಮುಖಾಂತರ ಹೊರಗೆ ಕಳ್ಸೋದು. ಅವನ್ನೆಲ್ಲ हम लोग क्या कन्नड़ में बात कर रहे हैं, मालूम होता है ना आप सब लोगों को. ಇದೆಲ್ಲದಕ್ಕೂ ಕಾರಣ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನ ಬಿಡುಗಡೆ ಆಗಿರೋದಕ್ಕೆ ಕಾರಣ. ಇದಕ್ಕೆ ಟೈಮ್ ಬಾಂಡನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಇವತ್ತು 4 ವಾರ್ಡಿಗೆ ಪೂಜೆ ಮಾಡ್ತೀವಿ, 31 ಕಾಮಗಾರಿಗಳನ್ನು ಇಷ್ಟೇ ತಿಂಗಳಲ್ಲಿ ಮಾಡಬೇಕಂತ ಕಂಡೀಷನ್ ಹಾಕಿದ್ದಾರೆ. ಗುತ್ತೇದಾರರು ಕೂಡ ನಾವು ಅಲ್ಲಿ 2-3 ಮೀಟಿಂಗ್ ಮಾಡಿದ್ವಿ. ಒಂದೊಂದು 4 ವಾರ್ಡ್ ಒಂದ್ಸಲ ಪೂಜೆ ಮಾಡಿದ ಮೇಲೆ ಕಂಪ್ಲೀಟಾಗಿ ಮುಗಿಸ್ಬಿಡೋದು. ಇವತ್ತು ಸುಕಲ್ಪೇಟೆಯಲ್ಲಿ ಇಲ್ಲಿ 3 ವಾರ್ಡ್ ಬರ್ತಾವೆ, 26, 27, 28. 26, 27, 28 ಪೂರ್ಣ ಕೆಲಸ ಮುಗಿಸಿ 1ನೇ ವಾರ್ಡು, 2ನೇ ವಾರ್ಡು, 4. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಪಾಂಡುರಂಗ ಇಟಗಿ, ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ವೈ, ಸೂಡಾ ಸದಸ್ಯ ಖಾರ್ಜಿ ಮಲ್ಲಿಕ್, ಪ್ರಭುರಾಜ್, ದುರ್ಗಪ್ಪ ಕಟಾಲಿ, ಅಶೋಕ್ ಉಮಾಲೂಟಿ, ಸೋಮನಾಥ್ ಸೊಲಗಿ, ಮುಖರ್ಜಿ, ದುರ್ಗೇಶ್ ಗ್ವಾಲಿ, ಛತ್ರಪ್ಪ ಸೇರಿದಂತೆ ವಾರ್ಡ್ನ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಅನೇಕರಿದ್ದರು. BV5 ನ್ಯೂಸ್, ಬಸವರಾಜ್ ಬುಕನಟ್ಟಿ, ಸಿಂಧನೂರು. Thanks for
watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.